ಅತ್ತಿ ಇವತ್ತು ಏನು ಅಡುಗೆ ಮಾಡಿರಿ? ಅಮ್ಮ ತಾಯಿ ನೀನು ನಗ್ಬೇಡಮ್ಮ. ನೀನು ನೋಡಿದ್ರೆ ಏನು ಅಡುಗೆ ಮಾಡ್ಬೇಕನ್ನೋದೇ ಮರ್ತೋಗ್ಬಿಡುತ್ತೆ ನನಗೆ ಹೇಳಕ್ಕೆ. ನೀನು ನಗದೆ ಮಾತಾಡಿದ್ರೆ ಸಾಕು ನನಗೆ. ಅತ್ತಿ ಏನು ಅಡುಗೆ ಮಾಡ್ಬೇಕಂತ ಕೇಳಕ್ಕೆ ಬಂದಿರೀತಿ? ಅಯ್ಯೋ ದೇವ್ರೆ ಕರ್ಮವೇ, ಎಂಥ ಸೊಸೆನ್ ಮಾಡ್ಕೊಂಬಂದ್ಬಿಟ್ಟಿದ್ದೀನಪ್ಪ. ಯಾವಾಗ ನೋಡು ಅಲ್ಲಿ ಗಿಂಚ್ಕೊಂಡು ಇರ್ತಾಳೆ ಇವಳು ನೋಡ್ಬಿಟ್ಟು ನನ್ನ ಮಗ ಅದು ಏನಂತ ಮಾಡ್ಕೊಂಬಿಟ್ನೋ, ಅದೇನಂತ ಸೊಸೆ ತಂದುಬಿಟ್ಟಿದ್ದೀನೋ ಈ ಮನೆಗೆ. ಅತ್ತೆ ಈಗ ನಾನು ಅಡುಗೆ ಮಾಡಲೇಬೇಡ, ನೀವು ಏನು ಹೇಳಲ್ಲ ಅಂದರೆ ನಾನು ಹೆಂಗೆ ಮಾಡಲಿ? ನಾನು ಸೊಸೆ ತಂದೆ ಅದು ತಂದೆ ಇದು ತಂದೆ, ನನಗೆ ಅದೆಲ್ಲ ಬೇಕಿಗಿಲ್ಲ. ನಾನು ಅಡುಗೆ ಮಾಡಬೇಕು, ನೀವು ತಿನ್ನಬೇಕು. ಅದೇ ಹೇಳಿ ನನಗೆ. ನೀನೇನಾದ್ರು ಬಂಟ್ಲಾ? ಯಾಕೆ ಹಿಂಗೆ ಆಡ್ತಿದ್ಯಾ? ಇನ್ನೂ ನಿನ್ನ ಮದುವೆ ಆಗಿ 1 ತಿಂಗಳಾಗಿಲ್ಲ. ಈ ಥರ ಹುಚ್ಚು ಚಕ್ರ ಆಡಿದ್ರೆ ಏನು ಅನ್ಕೋತಾರೆ ಅಕ್ಕಪಕ್ಕದವ್ರು ನನ್ನ ಬಗ್ಗೆ? ಸ್ವಲ್ಪನಾದ್ರೂ ಬುದ್ಧಿ ಇದೆಯೇನ ನಿನಗೆ? ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದ್ರೆ ಸೀರಿಯಸ್ ಆಗಿ ಇರು. ನೀನು ನೋಡಿದ್ರೆ ಅಕ್ಕಪಕ್ಕದವ್ರ ಮನೆಯವರು ಪುಷ್ಪಕ್ಕೆ ಯಾವಳು ಸಿಗ್ಲಿಲ್ಲ ಅನ್ಸುತ್ತೆ, ಅದಕ್ಕೆ ಇಂಥವ್ಳು ಮಾಡ್ಕೊಂಡು ಬಂದಿದ್ದಾರೆ ಅಂತ ಅಂತಾರೆ. ಬುದ್ಧಿ ಇದೆಯೇನ ನಿನಗೆ? ಅಂಥದ್ದು ಏನಾಯ್ತು ಅತ್ತೆ? ಅಡುಗೆ ಮಾಡ್ತೀನಿ ಅಂತ ಕೇಳತ್ತಪ್ಪ. ಇಂಥ ಸೊಸೆ ನಿಮಗೆ ಸಿಗ್ತಾರಾ? ಯಾರಾದರೂ ಹೋಗಿ ಕೇಳ್ರಿ. ಅಡುಗೆ ಮಾಡು ಅಂತ ಹೇಳಿದ್ರೆ ಜಗಳ ತಕೊಂಡ್ಬಿಡ್ತಾರೆ. ನಾನು ಅಷ್ಟು ಖುಷಿಯಿಂದ ಅಡುಗೆ ಮಾಡ್ತೇನೆ. ನಿಮಗೆ ಯಾಕೆ ಹಿಂಗೆ ಮಾಡ್ತೀರಿ ನನಗೆ? ಅಮ್ಮ ತಾಯಿ ನೀನು ಅಡುಗೆನೂ ಮಾಡಬೇಡ, ಏನು ಮಾಡಬೇಡ, ಈ ಕಣ್ಣು ಮುಂದೆ ನಿಂದ್ರಬೇಡ. ನಾನು ಆಮೇಲೆ ಬಂದು ಮಾತಾಡ್ತೀನಿ. ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ. ಯಪ್ಪ ದೇವ್ರೆ, ಒಳಗೆ ಹೋಗಿ. ಇದೇನಾದರೂ ಮೆಂಟ್ಲಾ? ಮೆಂಟ್ಲೇ ಇರ್ಬೇಕಾರ ಮತ್ತೆ. ಯಾಕಂದರೆ ಯಾರಾದರೂ ಸೊಸೆ ಅಡುಗೆ ಮಾಡ್ತೀನಿ ಅಂದರೆ ಬೇಡ ಅಂತಾರ. ಪಕ್ಕನ ಮತ್ತೆ ಮೆಂಟ್ಲು. ಏನೋ ಯೋಚನೆ ಮಾಡ್ತಿದ್ದೆ ಇಲ್ಲಿ ನಿಂತ್ಕೊಂಡು? ಏನೋ ಗುಡುಕ್ತಾ ಇದ್ದಂಗಿತ್ತು. ತೆಪ್ಪಗಿಲ್ಲಿಂದ ಹೋದ್ರೆ ಸರಿ, ಇಲ್ಲಾಂದ್ರೆ ಮಗಳೇ ನಿನ್ನ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಮೊದಲಿನಿಂದ ತೊಲಗೆ. ಆಯ್ತು ಬಿಡತ್ತೆ, ಇಷ್ಟಾಗ ಸಿಟ್ಟಿ ಬರ್ತೀರಿ. ಹೋಗ್ಬೇಕಲ್ಲ ಹೋಗ್ತೇನೆ. ಮೊದಲು ತೊಲಗು, ನಾನು ಕಣ್ಮುಂದೆ ನಿಂದ್ರಬೇಡ. ಅಯ್ಯೋ ದೇವ್ರೆ, ಇವಳು ಈಗಲೇ ಹಿಂಗಿದ್ದಾಳೆ, ಇನ್ನು ಮುಂದೆ ಹೆಂಗೋ ಏನೋ. ನನ್ನ ಕರ್ಮಕ್ಕೆ ನನಗಾಗಬೇಕಾಗಿದ್ದೆ. ಯಾಕಂದರೆ ನಾನೆಲ್ಲರನ್ನೂ ಉರ್ಸ್ಕೊತಿದ್ದೆ. ಇವಾಗ ನನ್ನನ್ನೇ ಉರ್ಸ್ಕೊಳ್ಳೋ ಸೊಸೆ ಬಂದುಬಿಟ್ಟಿದ್ದಾಳೆ. ಯಾವಾಗಲೂ ಅಲ್ಗಿಂಚ್ಕೊಂಡಿರ್ತಾಳೆ. ದೇವ್ರೆ ನೀನೇ ಕಾಪಾಡಬೇಕು ಇವಳ. ನನ್ನ ವಿಡಿಯೋ ಇಷ್ಟ ಆದರೆ ನಿಮ್ಗೆ ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ.